ನಮಸ್ಕಾರ ವೀಕ್ಷಕರೇ, ನಮ್ಮ ಜನರೇಷನ್ ಗ್ಯಾಪ್ ಅನ್ನೋದು ಯಾವ ಥರ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾ ಇದ್ದೀವಿ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಸಾಕ್ಷಿಗಳು ಸಿಗುತ್ತೆ. ಸಂಸ್ಕಾರ ಅನ್ನೋದು ಮಕ್ಕಳಲ್ಲಿ ಯಾವ ರೀತಿ ಇರುತ್ತೆ, ಆ ಸಂಸ್ಕಾರ ಅನ್ನೋದನ್ನ ಯಾವ ರೀತಿ ನಾವು ಬೆಳೆಸ್ತಾ ಇದ್ದೀವಿ, ತುಂಬ ಅಡ್ವಾನ್ಸ್ಮೆಂಟ್ ಅನ್ನೋದು ಮಕ್ಕಳನ್ನ ಯಾವ ರೀತಿ ಹಾಳು ಮಾಡ್ತಾ ಇದೆ. ಅದ್ರ ಜೊತೆ ಆಧುನಿಕತೆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿರುವಂಥ ಮಕ್ಕಳು ನಮ್ಮ ಸಂಪ್ರದಾಯಗಳನ್ನ ನಂಬೋದನ್ನ ಬಿಟ್ಬಿಟ್ಟಿದ್ದಾರೆ. ಇನ್ನು ಅವರ ಲೈಫ್ ಸ್ಟೈಲಲ್ಲಿ ಬದುಕೋದಕ್ಕೆ ಈಗಿರುವಂಥ ಆಚಾರ ವಿಚಾರಗಳನ್ನ ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೂ ಒಂದು ಸಾಕ್ಷಿ ಈ ವಿಡಿಯೋ. ಇನ್ನು ಅವರವರು ಮಾಡಿದ ಕರ್ಮದ ಫಲನ ಹೇಗೆ ಅವ್ರು ಅನುಭವಿಸ್ಬೇಕಾಗತ್ತೆ ಅನ್ನೋದಕ್ಕೂ ಈ ವಿಡಿಯೋದಲ್ಲಿ ಪ್ರೂಫ್ ಅನ್ನೋದು ಸಿಗುತ್ತೆ. ಬಟ್ ಕೆಲವೊಬ್ರು ನಂಬೋದು, ನಮ್ಮದೇ ಇರೋರು ಬಿಡ್ಬೋದು. ಬಟ್ ಕರ್ಮದ ಫಲ ಅನ್ನೋದನ್ನ ಯಾವ ರೀತಿ ಸಡನ್ ಆಗು ಕೆಲವೊಬ್ರಿಗೆ ಸಿಗ್ಬೋದು, ಕೆಲವೊಬ್ರಿಗೆ ತುಂಬಾ ಲೇಟಾಗೂ ಸಿಗ್ಬೋದು ಅಂಥದ್ದನ್ನ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಒಬ್ರು ಅಮ್ಮ ಮಗಳು ಒಂದು ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನ ಅಂದ್ರೇನೆ ಒಂದು ಆಚಾರ ವಿಚಾರ ಇದೆ. ಅಲ್ಲಿ ಏನಂದ್ರೆ ಮಗಳು ನಾರ್ಮಲ್ ಆಗಿ ಇರುವಂತ ಬಟ್ಟೆಗಳನ್ನ ಬಿಟ್ಟು ಅಡ್ವಾನ್ಸ್ ಆಗಿರುವಂತ ಮಾಡ್ರನ್ ಯಾವುದೋ ಒಂದು ಪಬ್ಗೆ ಹೋಗ್ತಾ ಇದೀವಿ ಅನ್ನೋ ಲೈಫ್ ಸ್ಟೈಲ್ ಅಲ್ಲಿ ಈಗ ಜನ ದೇವಸ್ಥಾನಗಳಿಗೆ ಹೋಗಿ ಶುರು ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಕೆಲವೊಂದು ದೇವಸ್ಥಾನಗಳಲ್ಲಿ ನಿರ್ಬಂಧ ಕೂಡ ಇದೆ. ಆದ್ರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅಲೋ ಮಾಡೋದ್ರಿಂದ ಇಲ್ಲಿ ಮಾಡ್ರನ್ ಯಾವುದೋ ಪಬ್ಗೆ ಹೋಗ್ತಾ ಇದೀವಿ, ಇಲ್ಲ ಯಾವುದೋ ಒಂದು ರೆಸಾರ್ಟ್ಗೆ ಹೋಗ್ತಾ ಇದೀವಿ ಅನ್ನೋ ತರ ಮಕ್ಕಳು ದೇವಸ್ಥಾನಕ್ಕೆ ಹೋಗ್ತಾರೆ. ಇನ್ನ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡೋಣ ಅಂದ್ರು ನಂಬಿಕೆ ಅನ್ನೋದು ಮಕ್ಕಳಲ್ಲಿ ಇಲ್ಲ. ಅಶ್ವತ್ಥ ಕಟ್ಟೆ ಸುತ್ತೋದೆ ಒಳ್ಳೆ ಉಸಿರಾಟ ಗಾಳಿ ನಮ್ಮ ದೇಹಕ್ಕೆ ಎಂಟ್ರಿ ಆಗ್ಲಿ ಅಂತ ನಂಬಿಕೆಗಳು ಈಗಲೂ ಫಾಲೋ ಮಾಡ್ತಾ ಇದ್ದಾರೆ ಅಶ್ವತ್ಥ ಕಟ್ಟೆಗಳಿರುವ ಜಾಗದಲ್ಲಿ. ಅದನ್ನ ಮಕ್ಕಳು ಕೇಳೋದಕ್ಕೆ ರೆಡಿ ಇಲ್ಲ. ಅವರವರ ಲೈಫ್ ಸ್ಟೈಲೇ ಅವರಿಗೆ ಇಂಪಾರ್ಟೆಂಟು. ಅದರಲ್ಲಿ ಅಮ್ಮ ಇಲ್ಲಿ ಅಶ್ವತ್ಥ ಕಟ್ಟೆ ಸುತ್ತೋದಕ್ಕೆ ಮಗಳನ್ನ ತುಂಬಾ ಬಲವಂತ ಮಾಡಿದ್ರು. ಯಾರ ಮಾತನ್ನು ಕೇಳೋದಿಲ್ಲ ಮಗಳಾದವಳು. ಇನ್ನ ಪೂಜಾರರು ಕೂಡ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ, ಇದು ತಪ್ಪಮ್ಮ, ದೇವಸ್ಥಾನಕ್ಕೆ ಬಂದಾಗ ಹಿಂಗೆ ಇರಬೇಕು ಅಂತ ತಲೆನೇ ಕೆಡಿಸ್ಕೊಳ್ಳಲ್ಲ, ನಾನು ಇರೋದೇ ಹೀಗೆ ಅಂತ ಮಗಳು ನಿಂತ್ಕೊಳ್ತಾಳೆ. ಅಂದ್ರೆ ಮಕ್ಕಳು ಯಾವ ರೀತಿ ಬದಲಾಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನ ಸುಮಾರು ಎಷ್ಟೊತ್ತಾದ್ಮೇಲೂ ಕೂಡ ಅಮ್ಮ ಅವ್ರ ಪಾಡಿಗೆ ಅವ್ರು ಅಶ್ವತ್ಥ ಕಟ್ಟೆ ಸುತ್ತಾ ಇರ್ತಾರೆ. ಇಲ್ಲಿ ಮಗಳು ಫೋನ್ ಇಟ್ಕೊಂಡು ಯಾವ್ದೋ ಜೊತೆ ಮಾತಾಡ್ತಾ ಇರ್ತಾಳೆ. ಅಮ್ಮ ಇಲ್ಲೇ ಇರೋದನ್ನ ನೋಡಿದ ಸಮಯದಲ್ಲಿ ಮಗಳೇನ್ ಮಾಡ್ತಾಳೆ, ಅಲ್ಲೇ ಇರುವಂತ ದೀಪ, ದೇವ್ರ ಮುಂದೆ ದೀಪ ಹಚ್ಚೋದು ಎಂತಕ್ಕೆ, ಬೆಳಕು ಎಲ್ಲರಿಗೂ ಕೊಡ್ಲಿ ಅನ್ನೋ ಒಂದು ಕಾರಣದಿಂದ ದೇವ್ರ ಮುಂದೆ ದೀಪ ಹಚ್ತೀವಿ, ನಮಸ್ಕಾರ ಮಾಡ್ತೀವಿ ಭಕ್ತಿಯಿಂದ. ಆ ದೀಪದಲ್ಲಿ ಸಿಗರೇಟ್ ಹಚ್ಕೊಳ್ತಾಳೆ ದೇವಸ್ಥಾನದಲ್ಲಿ ಹುಡುಗಿ. ಇಷ್ಟು ಮಾಡ್ರನಿಸಮ್ ಆದ್ರೂ ಇಂಥ ಒಂದು ಲೆವೆಲ್ಗೆ ಇಳಿತಾರೆ ಅಂದ್ರೆ ಏನ್ ಹೇಳ್ಬೇಕು. ಸಿಗರೇಟ್ ಹಚ್ಕೊಂಡು ದೇವಸ್ಥಾನದಲ್ಲಿ ಸಿಗರೇಟ್ ಸೇದೋದಕ್ಕೆ ಶುರು ಮಾಡ್ತಾಳೆ ಅಂದ್ರೆ ಲೆಕ್ಕ ಹಾಕಿ ಯಾವ ಲೆವೆಲ್ಗೆ ಮಕ್ಕಳು ಬದಲಾಗ್ತಾ ಇದ್ದಾರೆ ಅಂತ. ಇದು ಸರಿನಾ ತಪ್ಪಾ ಅಂತ ಕೆಲವೊಬ್ರು ಕಮೆಂಟ್ಸ್ಗಳ ಮೂಲಕ ಹಾಕೊಂಡಿರ್ತೀರ ಆಲ್ರೆಡಿ. ಆದ್ರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ, ಮಕ್ಕಳಿಗೆ ಎಷ್ಟು ಫ್ರೀಡಮ್ ಕೊಡ್ಬೇಕು ಅಷ್ಟು ಫ್ರೀಡಮ್ ಕೊಡ್ಬೇಕು. ಓವರ್ ಫ್ರೀಡಮ್ ಕೊಟ್ರೆ ಮಕ್ಕಳು ಯಾವ ರೀತಿ ಬದುಕ್ತಾರೆ ಹಾಳಾಗ್ತಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ದೇವಸ್ಥಾನದಲ್ಲಿ ಸಿಗರೇಟ್ ಸೇದ್ತಾ ಇರುವಂತ ಹುಡುಗಿ, ಇದನ್ನ ನೋಡಿದಂತ ಅಮ್ಮನಿಗೆ ಲಾಸ್ಟ್ ಕೋಪ ಬಂದು ಬೈದು ಒಡೆದು ಎಲ್ಲಾ ಮಾಡಿದ್ರು ನಾನು ಇರೋದೇ ಹೀಗೆ, ನಾನು ಯಾರ ಮಾತನ್ನು ಕೇಳಲ್ಲ ಅಂತ ಧಿಕ್ಕರಿಸಿ ಹೋಗೋ ಸಮಯದಲ್ಲಿ ಯಾವ ರೀತಿ ಕರ್ಮಗಳನ್ನ ಅನುಭವಿಸ್ಬೇಕಾಗುತ್ತೆ. ನಾವು ಮಾಡೋ ಕರ್ಮಗಳು ಒಂದೊಂದು ಫಲಗಳು ಪಟ್ಟಂತ ಸಿಕ್ಬಿಡುತ್ತೆ. ಒಂದೊಂದಕ್ಕೆ ಒಂದು 10 ವರ್ಷ 15 ವರ್ಷ 20 ವರ್ಷ 100 ವರ್ಷ ಆದ್ರೂ ಕಾಯ್ಬೇಕಾಗತ್ತೆ. ಕೆಲವೊಬ್ರಿಗೆ ಕರ್ಮಾನು ಫಲಗಳು ಅಂತ ಈಗ ಆಲ್ರೆಡಿ ಎಷ್ಟೋ ಜನ ಹೇಳ್ತಾ ಇರ್ತಾರಲ್ಲ, ಒಂದೊಂದು ಜನ್ಮಾಂತರ ಕಳೆದ್ರೂ ಕರ್ಮ ಫಲಗಳು ಕಾಡ್ತವೆ ಅಂತ. ಆ ಥರದ್ದು ಆಗೋದು ಸಹಜ ಅನ್ಕೊಳ್ಳಿ. ಬಟ್ ಆದ್ರೆ ಇಲ್ಲಿ ಈ ವಿಡಿಯೋದಲ್ಲಿ ಸಡನ್ ರಿಯಾಕ್ಷನ್ ಒಂದು 10-15 ನಿಮಿಷದಲ್ಲಿ ಏನೇನಾಯ್ತು ಅನ್ನೋದನ್ನ ನೀವು ನೋಡ್ಬಿಟ್ರಿ ಅನ್ಸುತ್ತೆ. ಒಂದು ದೇವಸ್ಥಾನದಲ್ಲಿರುವಂತ CCTV ನಲ್ಲಿ ಆಗಿರುವಂತ ದೃಶ್ಯಗಳಿದೆಲ್ಲ. ದೇವಸ್ಥಾನದಲ್ಲಿ ಆಚಾರ ವಿಚಾರ ನಂಬಿಕೆ ಅನ್ನೋದು ಯಾಕೆ ಬೇಕು? ಅದನ್ನ ಬಿಟ್ಟು ಕೂಡ ನಾವು ಪಾಲಿಸ್ತೀವೋ ಬಿಡ್ತೀವೋ, ಒಂದು ಜಾಗಕ್ಕೆ ಹೋಗಿದೀವಿ ಅಂದ್ರೆ ಅಲ್ಲಿರುವಂತ ಸಂಪ್ರದಾಯನ ಪಾಲಿಸೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಇಲ್ಲಾಂದ್ರೆ ಆ ಜಾಗಕ್ಕೆ ಹೋಗೋದಕ್ಕೆ ಹೋಗ್ಬಾರ್ದು. ಆ ಜಾಗದಲ್ಲಿರುವಂತ ಶಕ್ತಿ ಆ ರೀತಿ ಇರುತ್ತೆ. ಆ ಶಕ್ತಿಗಳನ್ನ ಅನುಸಾರವಾಗಿ ನಾವು ಫಾಲೋ ಮಾಡ್ಬೇಕಾಗತ್ತೆ. ಇನ್ನ ದೊಡ್ಡವರು ಒಂದು ನಂಬಿಕೆಯಿಂದ ಒಂದು ಕೆಲಸನ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಅನ್ನೋದನ್ನ ಫಾಲೋ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಹೋಗಿದ್ದೇ ದಾರಿ, ಆನೆ ಹೋಗಿದ್ದೇ ದಾರಿ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಹೋಗಿದ್ದೇ ಸರಿ ಅಂತ ಮಾಡೋದಕ್ಕೆ ಹೋದ್ರೆ ಇಂಥ ಕರ್ಮ ಫಲಗಳನ್ನ ಅನುಭವಿಸ್ಲೇಬೇಕಾಗತ್ತೆ. ಹೌದಲ್ವಾ ಅಂತ ನನಗೂ ಅನ್ಸುತ್ತೆ. ಇಷ್ಟು ಜನಕ್ಕೆ ಅನ್ಸಿರ್ಬೋದು, ಕೆಲವೊಬ್ರಿಗೆ ಇಲ್ಲ ಏನೂ ಇಲ್ಲ ಅಂತದ್ದು ಅನ್ನೋರು ಇರ್ತೀರ. ಅದು ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು. ಆದ್ರೆ ನಾವ್ ಹೇಳೋದಿಷ್ಟೇ, ಯಾವುದೇ ಜಾಗಕ್ಕೆ ನಾವು ಹೋಗ್ತೀವಿ ಅಂದ್ರೆ ಅಲ್ಲಿಗೆ ಒಂದು ಆಚಾರ ಸಂಪ್ರದಾಯ ಎಲ್ಲ ಇರುತ್ತೆ, ಫಾಲೋ ಮಾಡ್ಲೇಬೇಕು. ಎಕ್ಸಾಂಪಲ್, ನಾವು ಅಮೆರಿಕಾಗ್ ಹೋದ್ವಿ ಅಂದ್ರೆ ಅಲ್ಲಿ ಒಂದು ಆಚಾರ ಸಂಪ್ರದಾಯ ಅವ್ರದ್ದೇನೋ ಒಂದು ಲೈಫ್ ಸ್ಟೈಲ್ ಇದೆ, ಅದನ್ನ ಫಾಲೋ ಮಾಡ್ಲೇಬೇಕು. ದುಬೈಗೆ ಹೋದ್ವಿ ಅಂದ್ರೆ ಅಲ್ಲೊಂದು ಲೈಫ್ ಸ್ಟೈಲ್ ಇದೆ, ಫಾಲೋ ಮಾಡ್ಲೇಬೇಕು. ಅದನ್ನ ಬಿಟ್ಟು ನಾನು ಇರೋದೇ ಹೀಗೆ, ನಾನು ಹೋಗೋದೇ ಹೀಗೆ ಅಂದ್ರೆ ಹಿಡಿದು ಒಳಗಾಗ್ತಾರೆ, ಜೈಲಿಗೆ ಹಾಕ್ತಾರೆ. ಅಂತದ್ದು ಇಲ್ಲಿ ನಮ್ಮ ದೇಶದಲ್ಲಿ ಇಲ್ಲ ಬಿಡಿ. ಆದ್ರೂ ದೇವಸ್ಥಾನದಲ್ಲಿ ಅಂತ ಹೋದಾಗ ಒಂದು ಸಂಪ್ರದಾಯ ಆಚರಣೆ ಅನ್ನೋದು ಮಾಡ್ಲೇಬೇಕಾಗತ್ತೆ. ಅದು ಮಾಡಕ್ ಇಷ್ಟ ಇಲ್ಲ ಅಂದಾಗ ಹೋಗೋದು ಅವಶ್ಯಕತೆ ಇಲ್ಲ. ಹೋದ್ರೂ
ಬಲವಂತಕ್ಕಾದ್ರೂ ಒಂದೊಂದ್ಸಲ ಒಪ್ಲೇಬೇಕಾಗುತ್ತೆ. ಆದ್ರೆ ಇಲ್ಲಿ ಒಪ್ಪದೇ ಇದ್ದಾಗ ಕರ್ಮ ಫಲಗಳು ಯಾವ ರೀತಿ ಕಾಡ್ತಾ ಇರುತ್ತೆ, ಅದರಲ್ಲೂ ದುರಹಂಕಾರದ ಕರ್ಮ ಫಲ ಅಂತಾರಲ್ಲ, ಆ ಕರ್ಮ ಫಲ ಯಾವ ರೀತಿ ಕಾಡ್ತಾ ಇರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ. ಇದೇ ತರ ನಮ್ಮ ಸುತ್ತಮುತ್ತ ತುಂಬಾನೇ ನಡೀತಾ ಇರುತ್ತೆ. ನಾವು ಮಕ್ಳಿಗೆ ಏನ್ ಕಲಿಸ್ಕೊಡ್ತೀವಿ ಅದು ಮಕ್ಳು ಕಲಿತವೆ, ನಾವು ಮಕ್ಳಿಗೆ ಏನ್ ತೋರಿಸ್ತೀವಿ ಅದು ಮಕ್ಳು ಮುಂದೆ ಅಳವಡಿಸ್ಕೊಳ್ಳುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಮೊಬೈಲಲ್ಲಿ ಶಾರ್ಟ್ಸ್ ನೋಡ್ತಾ ಕೂತ್ಕೊಂಡ್ರೆ ಮಕ್ಕಳು ಕೂಡ ಮೊಬೈಲಲ್ಲಿ ಶಾರ್ಟ್ಸ್ ನೋಡ್ಕೊಂಡು ಕೂತ್ಕೊಳ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಮಕ್ಳಿಗೆ ಏನ್ ಕಲಿಸ್ಬೇಕು ಲೈಫ್ ಸ್ಟೈಲಲ್ಲಿ, ಅವ್ರಿಗೆ ಏನು ಜೀವನ ಅಂದ್ರೆ ಅರ್ಥ ಮಾಡಿಸ್ಬೇಕು ಅಂತ ಕೆಲಸ ಮಾಡಿದ್ರೆ ಅವರು ಒಳ್ಳೆ ದಾರಿನಲ್ಲಿ ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಯೋರು ಇರ್ತಾರೆ. ಅಂತ ದಾರಿನ ಮಕ್ಳಿಗೆ ನಾವು ತೋರಿಸ್ಕೊಡ್ತಾ ಹೋಗೋಣ. ಒಳ್ಳೆ ದಾರಿಗೆ ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ವಿಷಯಗಳನ್ನ ಮಾತ್ರ ಮಕ್ಕಳ ಹತ್ರ ಡಿಸ್ಕಸ್ ಮಾಡೋದ್ರಿಂದ ಒಂದು ಒಳ್ಳೆ ಸೊಸೈಟಿಯನ್ನು ಸೃಷ್ಟಿಯಾಗುತ್ತೆ. ಇಲ್ಲ ಅಂದ್ರೆ ಈ ರೀತಿ ಅಡ್ವಾನ್ಸ್ ಆಗಿರುವಂತ ಅಲ್ಟ್ರಾ ಅಡ್ವಾನ್ಸ್ ಆಗಿರುವಂತ ಮಕ್ಕಳು ಸೃಷ್ಟಿಯಾಗೋಗ್ಬಿಡ್ತಾರೆ. ಇಂಥ ಮಕ್ಕಳಿಂದ ಏನೇನಾಗಬಹುದು ಅಂತ ಹೇಳೋದಕ್ಕಾಗೋದಿಲ್ಲ. ಈ ರೀತಿ ಮಾಡ್ತಾ ಇರೋ ದುಡ್ಡಿನಾಸೆಗೆ ಮುಂದೆ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರ ಲೈಫ್ ಸ್ಟೈಲ್ ಆ ಕಮಿಟ್ಮೆಂಟ್ಗೋಸ್ಕರ ಮುಂದೆ ಏನೇನೋ ಆಗೋಗುತ್ತೆ. ಈಗ ಎಷ್ಟೋ ಜನ ಅದು ಡಿಪೆಂಡ್ ಆಗಿ ಸೂಸೈಡ್ಗಳು ಕೂಡ ಮಾಡ್ಕೊಂಡ್ಬಿಡ್ತಾರೆ. ಆ ಲೈಫ್ ಸ್ಟೈಲ್ ಇಂದ ಕೆಳಗಡೆ ಇಳಿಯೋದಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ಕಾರಣ ಯಾರು ಅನ್ನೋದಾದ್ರೆ ಮನೇಲಿ ಇರುವಂತ ಪೇರೆಂಟ್ಸ್. ಅವ್ರ ಮಕ್ಕಳನ್ನ ಯಾವ ದಾರಿನಲ್ಲಿ ಕರ್ಕೊಂಡು ಹೋಗ್ತಾರೆ ಆ ದಾರಿನಲ್ಲಿ ಹೋಗ್ತಾರೆ. ಅದಕ್ಕೆ ಕುದುರೆಗೆ 2 ಕಣ್ಣಿಗೆ ಇದನ್ನ ಕಟ್ಟಿರ್ತಾರಲ್ಲ, ಇದೇ ದಾರಿನಲ್ಲಿ ಹೋಗ್ಬೇಕು ಅಂತ ಮಕ್ಕಳನ್ನ ಕೆಲವೊಂದು ಸಲ ಅದೇ ರೀತಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆವಾಗ ಮಾತ್ರ ಮಕ್ಕಳು ಮುಂದೆ ಒಂದು ಸೊಸೈಟಿಗೆ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಜೊತೆಗೆ ಅವರ ಜೀವನನ ಒಳ್ಳೆ ರೂಪದಲ್ಲಿ ರೂಪಿಸ್ಕೊಳ್ತಾರೆ. ಇಲ್ಲ ಅಂದ್ರೆ ಅವರ ಜೀವನ ಹಾಳಾಗೋದಕ್ಕೆ ಪೇರೆಂಟ್ಸೇ ಕಾರಣ ಆಗ್ತೀವಿ. ಇನ್ನು ಇದೇ ರೀತಿ ಇಷ್ಟು ವಿಷಯಗಳಿದಾವೆ ನಿಮ್ ಜೊತೆ ಡಿಸ್ಕಸ್ ಮಾಡುವಂಥದ್ದು. ನಾನು ತಿಳಿಸ್ತೇನೆ ಇರ್ತೀನಿ, ಎಚ್ಚರಿಸ್ತೇನೆ ಇರ್ತೀನಿ. ಎಚ್ಚೆತ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.